ಇನ್ನೇನೆಲ್ಲ ವಿಚಾರಿಸ್ಕೊತಾ ಇರ್ತಾನೆ ಅಜಿತು. ವಿಚಾರಿಸ್ಕೊಂಡಿದ್ದಾದಮೇಲೆ ಇನ್ನು ಭಾಗ್ಯಮ್ಮ ಜೈಲಿಗೆ ಹೋಗೋ ಟೈಮ್ ಕೂಡ ಬಂದಿರುತ್ತೆ. ಯಾಕೆ ಅಂತಂದರೆ ಅವರು ಟೆಂಪ್ರವರಿಗೆ ಹುಷಾರಿಲ್ಲ ಅಂತೇಳಿ ಸ್ವಲ್ಪ ದಿನ ಕರ್ಕೊಂಡು ಬಂದಿರ್ತಾರಷ್ಟೇ ಮನೆಗೆ. ಸೊ ಇನ್ನೇನು ಹೋಗಬೇಕಾಗುತ್ತೆ ಅವ್ರಿಗೆ. ಆವಾಗ ಭಾಗ್ಯಮ್ಮ ಹೇಳ್ತಾರೆ, ಇನ್ನೇನು ನಾನು ಕೂಡ ಹೋಗೋ ಟೈಮ್ ಬಂತು, ಇನ್ನು ನಂದು ಕೂಡ ಟೈಮು ಜೈಲಿಗೆ ಹೋಗೋ ಟೈಮ್ ವಾಪಸ್ ಬಂದಿದೆ ಅಂತ ಹೇಳಿದಾಗ, ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದೀರ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಂತ ಅವರು ಕೂಡ ಕೈ ಮುಗಿದು ಕೇಳ್ಕೊತಾರೆ ಎಲ್ಲರನ್ನೂ ಕೂಡ. ಸೊ ಇನ್ನೇನು ತುಂಬ ಬೇಜಾರಾಗುತ್ತೆ. ಅವ ಭಾಗ್ಯಮ್ಮನಿಗೆ ಧೈರ್ಯ ಹೇಳ್ತಾನೆ ಅಜಿತು, ಏನು ಯೋಚನೆ ಮಾಡಬೇಡಿ ಭಾಗ್ಯಮ್ಮ, ನೀವು ಯಾವನ್ನೂ ತಪ್ಪು ಮಾಡಿಲ್ಲ, ನೀವು ನಿರಪರಾಧಿ ಅಂತೇಳಿ ಈಚೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಕೂಡ ಅಜಿತ್ ಧೈರ್ಯ ಹೇಳ್ತಾನೆ. ಸೊ ಇನ್ನೇನು ಇಲ್ಲಿ ಅಜಿತ್ ಇಬ್ಬರು ಮಾತಾಡ್ತಾ ನಿಂತಿರ್ತಾರೆ. ಯಾಕೆ ಸಾಹೇಬ್ರೆ ಆ ರೀತಿ ನಿಂತಿದ್ದೀರಾ ಅಂತಂದಾಗ, ಭೂಮಿ ಯಾಕೆ ನೀನು ಹಾಸ್ಪಿಟಲ್ಗೆಲ್ಲ ಹೋದಾಗ ನನಗೆ ಹೇಳೇ ಹೋಗಲಿಲ್ಲ ಅಂತ ಹೇಳಿದಾಗ, ಹಾಗೇನಿಲ್ಲ ಸಾಹೇಬ್ರೆ, ನಾನೇ ನಿಮಗೆ ಸುಮ್ಮನೆ ಡ್ಯೂಟಿಲಿ ಇರ್ತೀರಿ, ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಮಾಡಿಲ್ಲ ಅಂತ ಕೂಡ ಹೇಳ್ತಾಳೆ. ಅಲ್ಲ, ಒಂದು ಗೊತ್ತಾಗ್ತಿಲ್ಲ ಸಾಹೇಬ್ರೆ, ಯಾಕೋ ಇತ್ತೀಚೆಗೆ ತುಂಬಾ ಹಚ್ಕೊಂಡಿದ್ದೀರಾ ಅಂತ ಅನಿಸುತ್ತೆ, ನಾನೊಂದು ಸ್ವಲ್ಪ ಹೊತ್ತು ಕಂಡಿಲ್ಲ ಅಂತಂದರೆ ಈ ಥರ ಹಾಡ್ತೀರಾ, ನಾನು ಹೋದಾಗ ಏನು ಮಾಡ್ತೀರಾ ಸಾಹೇಬ್ರೆ ನೀವು ಅಂತ ಕೂಡ ಪ್ರಶ್ನೆನ ಕೇಳ್ತಾಳೆ. ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಭೂಮಿ ಅಂತ ಕೂಡ ಹೇಳ್ತಾನೆ. ಆದರೆ ಸಾಹೇಬ್ರೆ ನೀವು ಅಡ್ಜಸ್ಟ್ ಆಗಲೇಬೇಕು, ಏಕೆ ಅಂತಂದರೆ ನಾನು ಇರೋದೇ ಇನ್ನು 3 days ಅಷ್ಟೇ, ಅಂದರೆ 3 ದಿನ ಇರ್ತೀನಿ. ಸೊ ಅಂಥದ್ರಲ್ಲಿ ನೀವು ಅಡ್ಜಸ್ಟ್ ಆಗಿ ಜೀವನ ಮಾಡಲೇಬೇಕಲ್ವಾ, ಈ ರೀತಿ ಎಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಹೇಗೆ ಸಾಹೇಬ್ರೆ ಆಗೋದು ಅಂತ ಕೂಡ ಭೂಮಿ ಹೇಳ್ತಾ ಇರ್ತಾಳೆ. ಹಾಗಂದಾಗ ಅಜಿತ್ ಇದ್ಕೊಂಡು, ಹಾಗೇನಿಲ್ಲ ಭೂಮಿ, ಸುಮ್ಮನೆ ಹಾಗೆ ಮನಸ್ಸಿಗೆ ಹಚ್ಕೊಂಡಿರೋದನ್ನ ದೂರ ಮಾಡಿಕೊಂಡ್ರೆ ತುಂಬ ಬೇಜಾರಾಗುತ್ತೆ, ಹಾಗಾಗಿ ಆ ರೀತಿ ಎಂದೆ ಅಂತಂದಾಗ, ಏನು ಹೇಳ್ತಿದ್ರಿ ಸಾಹೇಬ್ರೆ ನೀವು ಅಂತ ಕೇಳಿದಾಗ ಅಜಿತ್ನ ಹತ್ರ ಉತ್ತರನೇ ಇರೋದಿಲ್ಲ. ಏಕೆಂದರೆ ಎಲ್ಲ ವಿಷಯಗಳು ಅಜಿತ್ನ ಬಾಯಿಂದ ಬಂದೇ ಬರುತ್ತೆ, ಆದರೆ ಅದು ಕರೆಕ್ಟಾಗಿ ಭೂಮಿ ಅರ್ಥ ಮಾಡ್ಕೊಳ್ಳಲ್ಲ. ಅಜಿತ್ ಕೂಡ ಅರ್ಥ ಮಾಡಿಸಿದ್ರು ಆ ಭೂಮಿಗೆ ಅರ್ಥ ಆದ್ರೂ ಏನೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಇಬ್ಬರು ಮನಸ್ಸಲ್ಲೂ ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಓಪನಾಗಿ ಮಾತಾಡೋದೇ ಇಲ್ಲ ಅವರಿಬ್ಬರು ಕೂಡ. ಸೊ ಇನ್ನೇನು ಇಲ್ಲೆಲ್ಲರೂ ಮನೆಯವರು ಕೂತಿರ್ತಾರೆ ಯುಗಾದಿ ಪ್ರಯುಕ್ತ ಮಾತಾಡೋಕ್ಕೆ. ನಚ್ಚಿನ ಹೋಗಿ ಕರ್ಕೊಂಡು ಬಾ ಅಂತ ಅಜ್ಜಿ ಹೇಳಿದಾಗ, ಅಜ್ಜಿ ಇಲ್ಲಿಂದ ಏನಜ್ಜಿ ಹೋಗೋದು ಅಂತೇಳಿ ಅವ್ರ ಅಣ್ಣಂಗೆ ರೂಮಲ್ಲಿ ಇರೋನ್ಗೆ ಫೋನ್ ಮಾಡ್ತಾನೆ. ಯಾಕೋ ನಚ್ಚಿ ಮನೇಲಿ ಇದ್ಕೊಂಡೆ ಫೋನ್ ಮಾಡ್ತಿದ್ದೀಯ ಅಂದಾಗ, ಏನಿಲ್ಲ ಬ್ರೋ, ನೀನು ಹೊತ್ತಿಗೆ ಇರ್ತೀರ ರೂಮಲ್ಲಿ, ಬಂದು ನಾನು ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಫೋನ್ ಮಾಡಿದೆ ಅಂತಂದಾಗ, ತರಲೆ ಯಾಕೋ ಅಂದರೆ ಮನೆಯವ್ರು ಕರಿತಿದ್ದಾರೆ ಬಾ ಅಂತೇಳಿ ಕರಿತಾನೆ ನಚ್ಚಿ. ಇನ್ನೇನಿಬ್ಬರು ಗಂಡ ಹೆಂಡ್ತಿ ಬರ್ತಾರೆ ಕೆಳಗಡೆ. ಏನು ಕರೆಸಿದ್ದು ಅಂತಂದಾಗ, ಏನಿಲ್ಲ ಭೂಮಿ, ಯುಗಾದಿ ಹಬ್ಬ ಬೇರೆ ಬಂತಲ್ವ ನಾಳೆ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ, ಅಂದರೆ ರೆಡಿ ಮಾಡ್ಕೊಂಡಿದ್ದೀರಾ ಯುಗಾದಿ ಹಬ್ಬದ ಪ್ರಯುಕ್ತ ಅಂದಾಗ, ಅಜ್ಜಿ ನನಗೂ ಗೊತ್ತಿತ್ತು ಅಜ್ಜಿ ನಾಳೆ ಯುಗಾದಿ ಹಬ್ಬ ಅನ್ನೋದು ಅಂತ ಹೇಳಿ ಭೂಮಿ ಹೇಳ್ತಾಳೆ. ಹೌದು ಭೂಮಿ, ಯಾಕೆ ನೀನು ತುಂಬ ಸಪ್ಪಗಿದೆಯಾ ಅಂತ ಕೂಡ ಕೇಳಿದಾಗ, ಹಾಗೇನಿಲ್ಲ ಅಜ್ಜಿ ಸುಮ್ಮನೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಸೊ ಇನ್ನೇನೆಲ್ಲ ರೆಡಿ ಮಾಡ್ಕೊಂಡಿದ್ರಂತ ಮಾತುಕತೆ ಮಾತಾಡಬೇಕಾದಾಗ ಅಜ್ಜಿ ಇದ್ಕೊಂಡು ಶ್ರವಣಂಗೆ ಕೇಳ್ತಾ ಇರ್ತಾಳೆ, ಒಡವೆಗಳೆಲ್ಲ ತೊಗೊಂಡು ಬಂದೇನು ಅಂತ. ಶ್ರವಣ್ ಕೂಡ ಹೇಳ್ತಾನೆ, ಲಾಕರಿಂದ ಒಡವೆಗಳೆಲ್ಲ ತೊಗೊಂಡು ಬಂದೆ ಅಂತ ಹೇಳಿ, ಮತ್ತೆ ಸ್ವಲ್ಪ ಆರ್ಡರ್ ಕೊಟ್ಟಿರೋದ್ನೆಲ್ಲ ಬೆಳಗ್ಗೆ 6 ಗಂಟೆಗೆಲ್ಲ ಒಡವೆ ತಂದು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು, ಅಂದರೆ ಕಳಸ ಪೂಜೆ ಮಾಡಬೇಕಲ್ಲ. ಸೊ ಹಾಗಾಗಿ ಇನ್ನೇನೆಲ್ಲರೂ ಮಾತುಕತೆ ಶುರು ಮಾಡ್ಕೊತಾರೆ. ಇನ್ನು ಹಬ್ಬದ ಪ್ರಯುಕ್ತ ಮಾತಾಡೋದನ್ನೇ ಮಾತಾಡ್ತಾ ಇರ್ತಾರೆ. ಇನ್ನು ಭೂಮಿ ಅಜಿತ್ ಮಾತ್ರ ತುಂಬ ಫೀಲಿಂಗಲ್ಲಿ ಇರ್ತಾರೆ. ಏಕೆಂದರೆ ಇನ್ನು 3 days ಅಷ್ಟೇ ಇರೋದು ಮನೇಲಿ, ಅವಳು ಮನೆ ಬಿಟ್ಟು ಹೋಗಲೇಬೇಕು. ಸೊ ಒಬ್ರಿಗೊಬ್ರು ನೊಂದ್ಕೊಂಡು ಮನಸ್ಸು ನೋವು ಮಾಡಿಕೊಂಡು ಮನಸ್ಸು ಬಿಚ್ಚಿ ಮಾತಾಡ್ದಂಗೆ ಅದ್ಯಾವುದೋ ಒಂದು ಅಗ್ರಿಮೆಂಟ್ ಸೈನಿಂದ ಇಷ್ಟೊಂದು ನೊಂದ್ಕೊಳ್ತಾ ಇರ್ತಾರೆ. ಒಂದು ಸೈನೆಲ್ಲ ಇಷ್ಟು ತೊಂದರೆ ಕೊಡುತ್ತೆ ಒಂದು ಮನುಷ್ಯನಿಗೆ ಅಂದರೆ ಎಷ್ಟು ಕಷ್ಟ ಅಲ್ವಾ. ಸೊ ಹಾಗಾಗಿ ಏಕೆಂದರೆ ಅವಳು ನಿಯತ್ತಲ್ಲಿ ನಡೀತಾ ಇದ್ದಾಳೆ ಭೂಮಿ. ಅಜಿತು ಅಷ್ಟೇ, ಏನು ಹೇಳೋಕ್ಕಾಗದೆ ಒದ್ದಾಡ್ತಾ ಇರ್ತಾರೆ. ಸೊ ಅದೆಲ್ಲ ಹಬ್ಬದ ಪ್ರಯುಕ್ತ ಮಾತಾಡಿದ್ದಾದಮೇಲೆ ಇನ್ನು ಟೈಮ್ ಆಯಿತು ಅಂತ ಸಂಗೀತ ಎಲ್ಲರನ್ನೂ ರೂಮಿಗೆ ಕಳಿಸ್ತಾಳೆ. ಮನೆಗೆ ಆಲ್ರೆಡಿ ಬೇಗ ಎದ್ದೇಳ್ಬೇಕು ಬೆಳಗ್ಗೆ ಹಬ್ಬ ಅಂತ ಹೇಳ್ಬಿಟ್ಟು. ಸೊ ಇನ್ನು ಅಜಿತು ಭೂಮಿ ಫೋಟೋ ಹಿಡ್ಕೊಂಡು ತುಂಬ ಫೀಲ್ ಮಾಡಿಕೊಂಡು, ನಿನ್ನ ಬಿಟ್ಟು ನಾನು ಹೇಗಿರೋದು, ನನ್ನ ಮನಸ್ಸಲ್ಲಿ ಇರೋದನ್ನ ಯಾಕೆ ನೀನು ಅರ್ಥ ಮಾಡ್ಕೋತಾ ಇಲ್ಲ, ನೀನಿನ್ನು 3 ದಿನದಲ್ಲಿ ಮನೆ ಬಿಟ್ಟು ಅಂತ ಗೊತ್ತು, ಆದರೂ ಕೂಡ ನನ್ನ ಜೀವ ತಡ್ಕೊಳಕ್ಕಾಗ್ತಾ ಇಲ್ಲ, ನಿನ್ನ ನಾನು ಹೇಗೆ ಬಿಟ್ಟು ಬದುಕೋದು ಭೂಮಿ, ನಾನು ಹೇಗೆ ಬದುಕಲಿ ಅಂತೇಳಿ ತುಂಬ ಚಿಂತೆ ಮಾಡಿಕೊಂಡು ಕೂತಿರ್ತಾನೆ ತಲೆ ಮೇಲೆ ಕೈ ಹೊತ್ಕೊಂಡು. ಸೊ ನಾನು ಅಷ್ಟರಲ್ಲೇ ಭೂಮಿ ಬಾಗಿಲು ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಾಳೆ. ಅಷ್ಟರಲ್ಲೇ ನಿಟ್ಬಿದ್ಬಿಟ್ಟು ಆ ಫೋನ್ನ ಕೆಳಗಡೆ ಹಾಕ್ತಾನೆ ಅಜಿತ್ತು. ಯಾಕೆ ಸಾಹೇಬ್ರೆ ಅಂತೇಳಿ ಹತ್ರ ಬರ್ತಾರೆ. ಅಷ್ಟರಲ್ಲೇ ಫೋನ್ ಎತ್ಕೊಂಡು ಬಚ್ಚಿಕೋತಾನೆ, ಫೋಟೋನ ನೋಡೋಕ್ಕೆ ಬಿಡೋದಿಲ್ಲ. ಯಾಕೆ ಸಾಹೇಬ್ರೆ ಈ ರೀತಿ ನಿಟ್ಬಿದ್ರಿ ಅಂತ ಅಂದಾಗ, ಹಾಗೆ ಸುಮ್ಮನೆ ಭೂಮಿ ಅಂತ ಹೇಳಿ, ಯಾಕೆ ನೀನು ಇಲ್ಲಿ ಬಂದೆ ಶಾರದತ್ತಿ ರೂಮಲ್ಲಿ
ಮಲ್ಕೊಳ್ದಂಗೆ ಅಂತ ಕೇಳಿದಾಗ ಅಜಿತ್ತು ಏನಿಲ್ಲ ಸಾಹೇಬ್ರೆ, ಅಮ್ಮ ಮಲ್ಕೋತೀನಿ ಅಂತಂದರು, ಅಂದರೆ ಅತ್ತೆ ಮಲ್ಕೋತೀನಿ ಅಂದರು, ಅದಕ್ಕೆ ಬಂದೆ ಅಂದಾಗ ನಮ್ಮಮ್ಮ ನನ್ನ ಮನಸ್ಸಲ್ಲಿರೋದನ್ನ ಅರ್ಥ ಮಾಡಿಕೊಂಡು ನನ್ನ ಮಗ ಚೆನ್ನಾಗಿರಲಿ ಅಂತ ಇಲ್ಲಿ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಭೂಮಿ ಇದ್ಕೊಂಡು ಏನು ಹೇಳ್ತಿದ್ರಿ ಸಾಹೇಬ್ರೆ, ನೀವು ಒಂದು ಅರ್ಥ ಆಗ್ತಿಲ್ವಲ್ಲ, ನೀವು ಏನು ಮಾತಾಡ್ತಿದ್ದೀರಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಅಂದಾಗ, ಅದೇನಿಲ್ಲ ಬಿಡು ಭೂಮಿ, ನಾಳೆ ಹೇಳ್ತೀನಿ ಅಂತ ಕೂಡ ಹೇಳ್ತಾನೆ ಅಜಿತ್ತು. ಅಂದರೆ ಇಲ್ಲಿ ಅವರಮ್ಮ ಅರ್ಥ ಮಾಡಿಕೊಂಡು ಮಗನ ಕಷ್ಟನ ಭೂಮಿನ ರೂಮಿಗೆ ಕಳಿಸಿದ್ದಾರೆ ಅಂತ ಅರ್ಥ. ಅದು ಅರ್ಥ ಆದರೂ ಆ ಭೂಮಿಗೆ ಏನು ಸಾಹೇಬ್ರೆ ಅಂತ ಕೇಳ್ತಾಳೆ. ಏನು ಹೇಳೋದು, ಅವ್ರನ್ನಿಬ್ಬರನ್ನ ಒಂಥರ ವಿಚಿತ್ರವಾಗಿದೆ ಬಿಡಿ ಇವರಿಬ್ಬರು ಲವ್ ಸ್ಟೋರಿ. ಸೊ ಇನ್ನೇನು ಹಾಗೆ ಮಾತುಕತೆ ಶುರು ಮಾಡಿಕೊಂಡು ಮಲ್ಕೋತೀನಿ ಸಾಹೇಬ್ರೆ, ತುಂಬ ಸುಸ್ತಾಗ್ತಿದೆ ಅಂತ ಕೆಳಗಡೆ ಹಾಸಿಗೆನ ಹಾಕ್ತಾಳೆ. ಯಾಕೆ ಭೂಮಿ, ನೀನೇ ಕೆಳಗಡೆ ಮಲ್ಕೋಬೇಕು, ನಾವು ಇಷ್ಟು ದಿನ ಒಂದು ವರ್ಷದಿಂದ ಕಷ್ಟಪಟ್ಟು ಗಂಡ ಹೆಂಡ್ತಿ ಅಂತ ಮನೆಯವ್ರಿಗೆ ಒಪ್ಸೋಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಇನ್ನು 3 ದಿನ ಇರ್ತೀನಿ ಅಂತ ಬೇರೆ ಹೇಳ್ತಾ ಇದೆಯಾ, ಯಾರಾದರೂ ಅಮ್ಮನ ಅಜ್ಜಿನ ಯಾರಾದರೂ ರೂಮ್ ಒಳಗಡೆ ಬಂದುಬಿಟ್ಟು ನೋಡಿದ್ರೆ ಮತ್ತೆ ಅವ್ರಿಗೆ ಗೊತ್ತಾಗಲ್ವಾ, ಯಾಕೆ ಈ ರೀತಿ ಮಾಡ್ತಿದ್ಯಾ ಭೂಮಿ ಅಂತ ಹೇಳಿದಾಗ, ಅದು ಕರೆಕ್ಟು ಸಾಹೇಬ್ರೆ, ಹಾಗಾದರೆ ನಾನು ಮೇಲೆ ಮಲ್ಕೋತೀನಿ ಸಾಹೇಬ್ರೆ ಅಂತ ಕೂಡ ಹಾಸಿಗೆನ ಎತ್ತಿಡ್ತಾಳೆ ಭೂಮಿ. ಎತ್ತಿಟ್ಬಿಟ್ಟು ಬಂದು ಹಾಸಿಗೆ ಮೇಲೆ ಮಲ್ಕೋತಾಳೆ. ಇನ್ನು ಭೂಮಿಗೆ ನೋಡಿ ತುಂಬ ಬೇಜಾರು ಮಾಡಿಕೊಂಡು ಅಜಿತ್ ಕೂಡ ಬಂದು ಮಲ್ಕೋತಾನೆ. ಒಬ್ಬರೊಬ್ಬರು ಮನಸ್ಸಲ್ಲಿರೋ ನೋವನ್ನ ಅನುಭವಿಸ್ಕೊಂಡು ಕೂತ್ಕೊಂಡು ನೊಂದ್ಕೊಂಡು 1-2 ಅವ್ರ ಸಂಕಟನ ಅಷ್ಟು ನೊಂದುಕೊಂಡು ಇಬ್ಬರು ಕೂಡ ಹೇಳ್ಕೊಳ್ಳಲಾರ್ದ ಪ್ರೀತಿನ ಹಂಚ್ಕೊಳ್ಳಾರ್ದ, ಮನಸ್ಸಲ್ಲಿರೋ ಮಾತನ್ನ ಒಬ್ರಿಗೊಬ್ರು ಹಂಚ್ಕೊಳ್ಳೋಕ್ಕೆ ಟೈಮ್ ಸಿಗ್ದಾನೋ, ಒಂದು ಅಗ್ರಿಮೆಂಟ್ ಪೇಪರಿಂದನೋ ಒಂದು ಗೊತ್ತಾಗ್ತಿಲ್ಲ. ಇವರಿಬ್ಬರು ಅಷ್ಟು ನೊಂದ್ಕೊಂಡು ಮಲ್ಕೋತಾರೆ ಇಬ್ಬರು ಕೂಡ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಮತ್ತೆ ನಾಳೆ ಸಿಗ್ತೀನಿ, ಅಲ್ಲೇವರೆಗೂ ಎಲ್ಲ ಕಾಯ್ತಾಯಿರಿ ಅಂತ ಹೇಳ್ತಾ, ಇನ್ನೇನಿನ್ನು 3 ದಿನ ಇದೆ ಭೂಮಿ ಮನೆ ಬಿಟ್ಟು ಹೋಗೋದು. ಅಷ್ಟರಲ್ಲೇ ಒಬ್ರಿಗೊಬ್ರು ಪ್ರೀತಿ ವಿಷಯ ಹಂಚ್ಕೊಳ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ನೋಡಬೇಕು ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ಇನ್ನೇನು ನಾಳೆದು ಯುಗಾದಿ ಹಬ್ಬದ ಸಂಚಿಕೆ ಆಗಿರುತ್ತೆ. ಸೊ ಅಶ್ವಿನಿ ಕೈಲಿ ಸಿಗಾಕೊಳ್ಳೋ ಚಾನ್ಸಸ್ ಕೂಡ ಇದೆ ಭೂಮಿ ಅಜಿತ್ತು. ಎಲ್ಲರೂ ಕೂಡ ಕಾದು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡಿಬಿಡಿ. ಥ್ಯಾಂಕ್ ಯು.